ಹೌದು ಗೈಸ್, ನೀವು ತಮ್ಮನೇಲಿ ನೋಡಿರಾಗೆ 70 ರೂಪೀಸ್ ಸೈನ್ ಅಪ್ ಅನ್ಕೋ ತಕ್ಷಣ ವಿತ್ಡ್ರಾಲ್ ಮಾಡ್ಕೋಬೋದು. ಸೊ ಅದು ಯಾವ ರೀತಿ ಅಂತ ವಿಡಿಯೋದಲ್ಲಿ ತಿಳಿಸಿರ್ತೀನಿ. ವಿಡಿಯೋ ಶುರು ಮಾಡ್ಕೊಂತ ಮುಂಚೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಇಲ್ಲಿ ಕಾಣ್ತಾ ಇರೋ ರೆಡ್ ಬಟನ್ ಮೇಲೆ ಕ್ಲಿಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಕೊಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ನೀವು ಮೊದಲಿಗೆ ನೋಡ್ಬೋದು. ನೀವು ಸೈನ್ ಅಪ್ ಅನ್ಕೋ ತಕ್ಷಣ ವಿತ್ಡ್ರಾಲ್ ಮಾಡ್ಕೋಬೋದು. ಮತ್ತು ಅದೇ ರೀತಿ ಒಂದು ಅಪ್ಡೇಟ್ ಕೂಡ ಕೊಡ್ತೀನಿ. ಇದರಲ್ಲಿ ಒಂದು ಅಪ್ಲಿಕೇಶನ್ ಪ್ಲಸ್ ಒಂದು ಅಪ್ಡೇಟ್ ಕೂಡ ತಿಳಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರು ನೋಡಿ. ಮತ್ತು ಗೈಸ್ ಅದೇ ರೀತಿ ಮಸ್ಟ್ ಬಂದುಬಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಗಿವ್ ಅವೇ ಬೇಕಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದ್ರಿಂದ ಸೊ ನಿಮಗೆ ಗಿವ್ ಅವೇ ಕೂಡ ಸಿಗುತ್ತೆ. ಗಿವ್ ಅವೇ ಯಾವ ರೀತಿ ಜಾಯ್ನ್ ಆಗೋದಂತ ಟೆಲಿಗ್ರಾಮ್ನಲ್ಲಿ ಇದ್ದರೆ ನಿಮಗೆ ಅರ್ಥ ಆಗುತ್ತೆ. ಮತ್ತು ಟೆಲಿಗ್ರಾಮ್ ಯಾವ ರೀತಿ ಜಾಯ್ನ್ ಆಗೋದಂದ್ರೆ ಇಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಕಾಣಿಸ್ತಾ ಇರ್ತಲ್ವಾ, ಈ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಆ್ಯಪ್ ಲಿಂಕ್ ಕೂಡ ಇಲ್ಲೇ ಇರುತ್ತೆ. ಓಕೆನಾ. ಸೊ ಗೈಸ್ ಇಲ್ಲಿ ಆ್ಯಪ್ ಲಿಂಕ್ ಕೂಡ ಇರುತ್ತೆ. ಆ್ಯಪ್ ಲಿಂಕ್ ಮೇಲೆ ಕ್ಲಿಕ್ ಕೊಟ್ಟು ನೀವು ಆ್ಯಪ್ ಕೂಡ ತೊಗೋಬೋದು ಈ ಅಪ್ಲಿಕೇಶನು. ಓಕೆನಾ. ಮತ್ತು ಅದೇ ರೀತಿ ಇಲ್ಲಿ ಜಾಯಿನ್ ಟೆಲಿಗ್ರಾಮ್ ಅಂತ ಇದೆ. ಟೆಲಿಗ್ರಾಮ್ ಮೇಲೆ ಕ್ಲಿಕ್ ಕೊಡಿ. ಇದು ಕರ್ಕೊಂಡು ಹೋಗುತ್ತೆ ನಿಮ್ಮ ಒಂದು ಕ್ರೋಮ್ಗೆ. ಗೈಸ್ ಕ್ರೋಮ್ ಹೋದ ತಕ್ಷಣ ಇರುತ್ತೆ ಒಂದು ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಬ್ರೌಸರ್ ಮೇಲೆ ಕ್ಲಿಕ್ ಕೊಡಿ. ಬ್ರೌಸರ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಟೆಲಿಗ್ರಾಮ್ ಅಂತ ಸೆಲೆಕ್ಟ್ ಮಾಡಿ ಟೆಲಿಗ್ರಾಮಿಗೆ ಹೋಗಿಬಿಟ್ಟು ಮಸ್ಟ್ ಬಂದುಬಿಟ್ಟು ಜಾಯಿನ್ ಅನ್ನೋದು ಆಗಿ. ಜಾಯಿನ್ ಆದ ತಕ್ಷಣ ಇಲ್ಲಿ ಪ್ರತಿಯೊಂದು ಗಿವ್ ಅವೇ ಎಲ್ಲ ಪ್ರತಿಯೊಂದು ಪೈ ಅಂತ ಗಿವ್ ಅವೇ ಕೂಡ ಸಿಗ್ತಾ ಇರುತ್ತೆ ಪರ್ ಯೂಸರ್ಸ್ಗೆ, ಅಂದರೆ ವಿನ್ನರ್ಸ್ಗೆ. ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಪ್ಲಿಕೇಶನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಗೈಸ್ ನೀವು ಒಂದ್ಸಲ ಲಿಂಕ್ ಮೇಲೆ ಕ್ಲಿಕ್ ಕೊಡ್ತಿದ್ದಾಗ ಈ ರೀತಿ ಒಂದು ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಪೇಟಿಎಮ್ ನಂಬರ್ ಅನ್ನೋದು ಹಾಕಿ. ಸೊ ಮಸ್ಟ್ ಎಲ್ಲರೂ ಪೇಟಿಎಮ್ ನಂಬರ್ ಮಾತ್ರ ಹಾಕಬೇಕು. ಇದು ಪೇಟಿಎಮ್ ವಾಲೆಟ್ಗೆ ಅಮೌಂಟ್ ಅನ್ನೋದು ಬರುತ್ತೆ. ಅಮೌಂಟ್ ಬಂದಿದ್ದಂಥ ಅಮೌಂಟು ಪೇಟಿಎಮ್ನಿಂದ ನೀವು ಯಾವ ರೀತಿ ತಗೋದಂತ ಗೊತ್ತಿದೆ. ಇಲ್ಲಾಂದರೆ ಅಲ್ಲಿ ಮೇಲ್ಗಡೆ ರೆಂಟ್ ಅಂತ ಸರ್ಚ್ ಮಾಡಿ. ರೆಂಟ್ ಅಂತ ಸರ್ಚ್ ಮಾಡಿದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಅಲ್ಲಿ ಅಮೌಂಟ್ ಅನ್ನೋದು ಬಂದಿರುತ್ತೆ. ಆ ಅಮೌಂಟ್ ಅನ್ನೋದು ಏನು ಮಾಡಿ ಅಂದರೆ ಇನ್ಸ್ಟೆಂಟಾಗಿ ಅಲ್ಲಿ ನಿಮ್ಮ ಒಂದು UPI ಗೆ ಸೈನ್ ಅನ್ನೋದು ಮಾಡಿ. ಗೈಸ್ ಇಲ್ಲಿ ಪೇಟಿಎಮ್ ನಂಬರ್ ಹಾಕಿ. ಪೇಟಿಎಮ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ. ಗೈಸ್ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ಈ ರೀತಿ ಒಂದು ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಇದೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಕೊಡಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ಈ ರೀತಿ ಒಂದು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಅನ್ನೋದು ಮಾಡಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ನೋಟಿಫಿಕೇಶನ್ ಬರುತ್ತೆ. ಈ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಗೈಸ್ ಒಂದ್ಸಲ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ಈ ರೀತಿ ಒಂದು ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಒಂದು ಎಂಟರ್ ಮಾಡಿ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ತಿದ್ದಂಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ OTP ಅನ್ನೋದು ಬಂದಿರುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಇಲ್ಲಿ ಯಾವುದೇ ಒಂದು ಪೇಟಿಎಮ್ ನಂಬರ್ ಕೊಡಬೇಕಂತೇನಿಲ್ಲ. ಸೊ ಯಾವ್ದು ಬೇಕಾದ್ರೂ ಕೊಡ್ಬೋದು. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ಕನ್ಫರ್ಮ್ OTP ಮೇಲೆ ಕ್ಲಿಕ್ ಕೊಟ್ಕೊಂಡು ಈ ರೀತಿ ಒಂದು ನೋಟಿಫಿಕೇಶನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಮತ್ತೆ ಇಲ್ಲಿ ನಿಮ್ಮ ಒಂದು ನೇಮ್ ಅನ್ನೋದು ಕೇಳ್ತಾರೆ. ಈ ನೇಮ್ ಅನ್ನೋದು ಪ್ಯಾನ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಹಾಕಿ, ಇಲ್ಲ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಹಾಕಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಗೈಸ್ ಒಂದ್ಸಲ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ತೀನಿ ಈ ರೀತಿ ಒಂದು ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಅನ್ನೋದು ಮಾಡಿ ಅಂತ ಕೇಳ್ತಾರೆ. ಸೊ ನಿಮ್ಮ ಒಂದು ಪಾಸ್ವರ್ಡ್ ಅನ್ನೋದು ಸೆಲೆಕ್ಟ್ ಮಾಡಿ. ಸೊ ಈ ಅಪ್ಲಿಕೇಶನ್ ಓಪನ್ ಮಾಡೋ ಒಂದು ಪಾಸ್ವರ್ಡ್ ಅನ್ನೋದು ಸೆಲೆಕ್ಟ್ ಮಾಡಿ. ಮತ್ತು ಅದೇ ರೀತಿ ಕನ್ಫರ್ಮ್ ಪಾಸ್ವರ್ಡು ಇದೇ ರೀತಿ ಸೇಮ್ ಆಸ್ ವೆಲ್ ಆಸ್ ಸೆಲೆಕ್ಟ್ ಅನ್ನೋದು ಮಾಡಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಈ ರೀತಿ ಒಂದು ನೋಟಿಫಿಕೇಶನ್ ಬರುತ್ತೆ. ಗೈಸ್ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರಬಹುದು ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇದೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಕೊಡಿ. ಸೊ ಗೈಸ್ ಇಲ್ಲಿ ಕೆಳಗಡೆ ಒಂದು ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇದೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಕೊಡಿ. ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಕೊಡ್ತಿದ್ದಾಗ ಈ ರೀತಿ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಇಲ್ಲಿ ಅನ್ವೆರಿಫೈಡ್ ಅಂತ ಇದೆ. ಸೊ ಈ ಅನ್ವೆರಿಫೈಡ್ ಮೇಲೆ ಕ್ಲಿಕ್ ಕೊಟ್ಕೊಂಡು KYC ಅನ್ನೋದು ಕಂಪ್ಲೀಟ್ ಮಾಡಿ. ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ತಿಳಿಸ್ತೀನಿ. ಸೊ ಇಲ್ಲಿ KYC ಸ್ಟೇಟಸ್ ಅನ್ವೆರಿಫೈಡ್ ಇದೆ ಅಲ್ವಾ. ಸೊ ಅದ್ರ ಮೇಲೆ ಕ್ಲಿಕ್ ಕೊಡಿ. ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಇಲ್ಲಿ ನೋಡ್ಕೋಬೋದು KYC ವಿಡಿಯೋ KYC ಇರುತ್ತೆ, ಸೆಲ್ಫಿ. ಸೊ ಇನ್ಸ್ಟಂಟ್ ಟು ಇನ್ಸ್ಟಂಟ್ KYC ಅನ್ನೋದು ಮುಗಿಯುತ್ತೆ. ಸೊ ನೀವು ಜಸ್ಟ್ ಒಂದು ಸೆಲ್ಫಿ ಕೊಡಬೇಕು ಮತ್ತು ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಅನ್ನೋದು ಮಾಡಿ. ನಿಮ್ಮ ಹತ್ರ ಯಾವುದಿದೆ ಅದು ಸೊ 18 ಇಯರ್ಸ್ ಮೇಲ್ಗಡೆ ಇರಬೇಕು. ಇಲ್ಲಿ ರೆಕಾರ್ಡ್ ವಿಡಿಯೋ ಸೆಲ್ಫಿ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಕೊಡಿ. ಸೊ ನಿಮಗೆ ರೂಲ್ಸ್ ಕೂಡ ತಿಳಿಸ್ತೀನಿ ನೋಡಿ ಇಲ್ಲಿ. ಸೊ ಇಲ್ಲಿ ಇಂಡಿಯನ್ ನ್ಯಾಷನಲ್ ಐಡೆಂಟಿಟಿ ಇರಬೇಕು. ಮತ್ತು ಅದೇ ರೀತಿ ಈ ರೀತಿ ಒಂದು ಮೇಲ್ಗಡೆ ಆ್ಯಪ್ ನೇಮ್ ಬರೆದ್ಬಿಟ್ಟು ಅದೇ ರೀತಿ ಇಲ್ಲಿ ಇವತ್ತಿನ ಡೇಟ್ ಅನ್ನೋದು ಹಾಕೊಂಡ್ಬಿಟ್ಟು ನಿಮ್ಮ ಕೈಯಲ್ಲಿ ಒಂದು ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಹಿಡ್ಕೊಂಡ್ಬಿಟ್ಟು ಸೆಲ್ಫಿ ಕೊಟ್ಟರೆ ಸೊ ಬೇಗನೆ KYC ಅನ್ನೋದು ಕಂಪ್ಲೀಟ್ ಆಗುತ್ತೆ. 5 ಸೆಕೆಂಡ್ ಮಾತ್ರ ರೆಕಾರ್ಡ್ ಆಗಿರುತ್ತೆ. ಸೊ ಇನ್ಸ್ಟಂಟ್ ಟು ಇನ್ಸ್ಟಂಟ್ KYC ಅನ್ನೋದು ಕಂಪ್ಲೀಟ್ ಆಗುತ್ತೆ. ಗೈಸ್ ಈ ರೀತಿ ಮಾಡಿ ಇನ್ಸ್ಟಂಟ್ ಟು ಇನ್ಸ್ಟಂಟ್ ನಿಮ್ಮ ಒಂದು ಪೇಟಿಎಮ್ ಅನ್ನೋದು ಚೆಕ್ಔಟ್ ಮಾಡಿ ಅನ್ನೋದು ನೋಡಿ. ಗೈಸ್ ನೀವು ಪೇಟಿಎಮ್ ಅನ್ನೋದು ಚೆಕ್ಔಟ್ ಮಾಡಿ ನೋಡಿ. 70 ರೂಪೀಸ್ ಅಂತ ನಿಮ್ಮ ಒಂದು ಪೇಟಿಎಮ್ ವಾಲೆಟ್ನಲ್ಲಿ ರಿಶ್ಯೂ ಅನ್ನೋದು ಆಗಿರುತ್ತೆ. ಸೊ 100% ರಿಶ್ಯೂ ಆಗಿರುತ್ತೆ. ಸೊ ನೀವು ಫಸ್ಟ್ ಟೈಮ್ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದರೆ ಮಾತ್ರ ಇದು ರಿಶ್ಯೂ ಆಗುತ್ತೆ. ಅದೇ ರೀತಿ ಆ ಲಿಂಕ್ನಿಂದ ಮಾಡಿದರೆ ಮಾತ್ರ ಫಸ್ಟ್ ಟೈಮ್ ನೀವು ರಿಶ್ಯೂ ಅನ್ನೋದು ಆಗುತ್ತೆ. ಮತ್ತು ಗೈಸ್ ಅದೇ ರೀತಿ ಈ ಅಪ್ಲಿಕೇಶನ್ ಅನ್ನೋದು ಲಿಮಿಟೆಡ್ ಟೈಮ್ ಆದಂಥ ಅಪ್ಲಿಕೇಶನ್ ಇದೆ. ಸೊ ಬೇಗನೆ ಎಲ್ಲರೂ ಜಾಯ್ನ್ ಅನ್ನೋದಾಗಿ. ಸೊ ಅಪ್ಲಿಕೇಶನ್ ಒಂದು ಇದು ಕ್ಲೋಸ್ ಆಗ್ತಿದ್ದಂಗೆ ಅಂದರೆ ಆಫರ್ ಅನ್ನೋದು ಕ್ಲೋಸ್ ಆಗ್ತಿದ್ದಂಗೆ ಇದರ ಲಿಂಕ್ ಅನ್ನೋದು ರಿಮೂವ್ ಆಗುತ್ತದೆ. ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಆಗ ಬಂದುಬಿಟ್ಟು ವಿಡಿಯೋ ಲಿಂಕ್ ಎಲ್ಲಿದೆ ಅಂತ ಕೇಳಕ್ಕೆ ಹೋಗಬೇಡಿ. ಸೊ ಮಸ್ಟ್ ಬಂದುಬಿಟ್ಟು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ನಿಮ್ಮ ಪೇಮೆಂಟ್ ಗ್ರೂಪ್ ಅನ್ನೋದು ನನಗೆ ಪರ್ಸನಲಾಗಿ ಸೆಂಡ್ ಮಾಡಿ. ಸೊ ಪರ್ಸನಲ್ ID ಬೇಕಾದ್ರೆ ಇಲ್ಲಿ ಟೈಟಲ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ID ಇರುತ್ತೆ. ID ಮೇಲೆ ಕ್ಲಿಕ್ ಕೊಟ್ಕೊಂಡು ಮೆಸೇಜ್ ಕೂಡ ಮಾಡ್ಕೋಬೋದು.
ಮತ್ತು ಗೈಸ್ ಒಂದು ಅಪ್ಡೇಟ್ ಕೂಡ ಕೊಡಬೇಕಾಗಿತ್ತು. ಏನಂದರೆ ಅಪ್ಡೇಟ್ ಅಂದರೆ ಸೊ ನಾನು 2 days ಬ್ಯಾಕ್ ಒಂದು ವಿಡಿಯೋ ಅಪ್ಲೋಡ್ ಅನ್ನೋದು ಮಾಡಿದೆ, ಸಾರಿ 3 days ಬ್ಯಾಕು. ಸೊ ಪ್ಲೇ ಅರ್ನ್ ಅಂತ ಅಪ್ಲಿಕೇಶನು, ಸೊ ಆ ಅಪ್ಲಿಕೇಶನಲ್ಲಿ ಒಂದು ಅಪ್ಡೇಟ್ ಅನ್ನೋದು ಬಂದಿದೆ. ವಿತ್ಡ್ರಾಲ್ ಮಾಡೋಕ್ಕೆ ಇವತ್ತು ಯಾರು ವಿತ್ಡ್ರಾಲ್ ಮಾಡ್ತೀರಾ ಸೊ 9 ಫ್ರೆಂಡನ್ನು ಇನ್ವೈಟ್ ಮಾಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಸೊ ನಾಳೆ ಐ ಥಿಂಕ್ ಜಾಸ್ತಿ ಮಾಡ್ತಾರೆ ಅನಿಸುತ್ತೆ, 9 ಇದ್ದು 18 ಮಾಡ್ಬೋದು. ಸೊ ಇನ್ನೂ ಜಾಸ್ತಿನೇ ಮಾಡ್ಬೋದು. ಇವಾಗ ಯಾರು ವಿತ್ಡ್ರಾಲ್ ಮಾಡ್ತೀರಾ ಸೊ 9 ಫ್ರೆಂಡ್ ಇನ್ವೈಟ್ ಮಾಡ್ಕೊಂಡು 200 ರೂಪೀಸ್ ವಿತ್ಡ್ರಾಲ್ ಮಾಡ್ಕೋಬೋದು. ಸೊ ಈ ರೀತಿ ಅಪ್ಡೇಟ್ ಅನ್ನೋದು ಬಂದಿದೆ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಏನಾಗಿದ್ದಾರೆ ಸೊ ನಿಮಗೆ ಮೊದಲಿಗೆ ಗೊತ್ತಾಗುತ್ತೆ ಯಾವ ಥರ ಅಪ್ಡೇಟ್ ಇದೆ ಅನ್ನೋದು. ಗೈಸ್ ಮತ್ತೆ ಹೇಳ್ತೀನಿ, ಈ ಲೂಟ್ ಅನ್ನೋದು ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಮಸ್ಟ್ ಎಲ್ಲರೂ ಟ್ರೈ ಅನ್ನೋದು ಮಾಡಿ. ಸೊ ಓಕೆ ಗೈಸ್, ಎಲ್ಲರಿಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಕೊಡೋಕ್ಕೆ ಟ್ರೈ ಅನ್ನೋದು ಮಾಡ್ತೀನಿ. ಸೊ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.